ಕರ್ತನಲ್ಲಿ ಪ್ರಿಯರೇ, ಮತ್ತೊಂದು ಆವರ್ತಿ ದೇವರ ವಾಕ್ಯವನ್ನ ಧ್ಯಾನಿಸುವ ಭಾಗ್ಯ ಕೊಟ್ಟಿರುವುದಕ್ಕಾಗಿ ಕರ್ತನಿಗೆ ಕೋಟ್ಯಾನುಕೋಟಿ ಸ್ತೋತ್ರಗಳೊಂದಿಗೆ ಕರ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದಿಸೋಳಾಗಿರುವೆ. ಪ್ರಾರ್ಥನೆ ಮಾಡುವ. ಕರ್ತನೆ, ಇಂದು ನಾವು ನಿನ್ನ ಮೇಲೆ ಸಂಪೂರ್ಣವಾಗಿ ಭರವಸೆ ಇಡುತ್ತೇವೆ. ನಿನ್ನ ಕೃಪೆ ನಮ್ಮನ್ನು ನಡೆಸಲಿ. ನಮ್ಮ ಜೀವನವು ನಿನ್ನ ಮಹಿಮೆಗೆ ಸಾಕ್ಷಿಯಾಗಲಿ. ಆಮೇನ್. ಕರ್ತನಲ್ಲಿ ಪ್ರಿಯರೇ, ಈ ದಿನ ನಾವು ಸತ್ಯವೇದದಲ್ಲಿ ಪರಮ ಸುಂದರಿ, ಸದ್ಗುಣಿ ಎಂದು ಗುರುತಿಸಲ್ಪಡುವ 2 ಜನಾಂಗಗಳಿಗೆ ಮೂಲ ತಾಯಿಯಾದ ಮತ್ತು ಉದಾತ್ತ ಕುಟುಂಬದ ಮಹಿಳೆಯಾಗಿ ಗಮನಾರ್ಹವಾದ ಸೌಂದರ್ಯ ಮತ್ತು ಆಳವಾದ ದಯೆ, ಅಷ್ಟಲ್ಲದೆ ತಾಯಿಯಾಗಿ ಅತಿ ಪ್ರೇಮ, ಚಾಣಕ್ಷತನದಿಂದ ತಾನು ಹೆಚ್ಚಾಗಿ ಪ್ರೀತಿಸುವ ಮಗನಿಗೆ ಸಕಲ ಕರ್ತನ ವಾಗ್ದಾನಗಳನ್ನು ದೊರೆಯುವಂತೆ ಮಾಡಿದ ಅಬ್ರಹಾಮನ ಸೊಸೆ ಈಸಾಕನ ಪತ್ನಿಯಾದ ರೆಬೇಕಳ ಬಗ್ಗೆ ಗಮನ ಹರಿಸುವ. ಪ್ರಿಯರೇ, ಅಬ್ರಹಾಮನ ವಿಶ್ವಾಸಾರ್ಹ ಸೇವಕ ರೆಬೇಕಳನ್ನ ನಾಹೋರನ ಮೊಮ್ಮಗಳು. ಈಕೆ ಅಬ್ರಹಾಮನ ಸಹೋದರ ನಹೋರ, ಆತನ ಮಗ ಬೆತುಹೇಲನ ಮಗಳು ಈ ರೆಬೇಕಳು ಎಂದು ವಿವರಿಸುತ್ತಾನೆ. ಆದಿಕಾಂಡ 24 ನಾವು ತಿಳಿದಿದ್ದೇವೆ. ಮತ್ತು ಆಕೆಯನ್ನ ನಿಸ್ವಾರ್ಥ ಕಠಿಣ ಪರಿಶ್ರಮವುಳ್ಳ ಆತಿಥ್ಯ ಹೃದಯವುಳ್ಳ ಹೆಣ್ಣಾಗಿಯೂ ನಾವು ಇಲ್ಲಿ ನೋಡ್ತೇವೆ. ಪ್ರಿಯರೇ, ಈಕೆ ನೋಡಲು ತುಂಬಾ ಸುಂದರವಾಗಿದ್ದ ಕನ್ಯೆ ಎಂಬುದಾಗಿಯೂ ನಾವು ನೋಡುವವರಾಗಿದ್ದೇವೆ. ಅಷ್ಟಲ್ಲದೆ ಸೇವಕನಿಗೆ ಮಾತ್ರವಲ್ಲದೆ 10 ಒಂಟೆಗಳಿಗೂ ನೀರು ಸೇದಿ ಕುಡಿಯಲು ಅನುವು ಮಾಡಿಕೊಟ್ಟ ಈ ಕನ್ಯೆಯ ಅಸಾಧಾರಣ ಆತಿಥ್ಯವನ್ನ ಶುದ್ಧ ಸ್ವಭಾವದ ಕನ್ಯೆ ಎಂಬುದಾಗಿ ನಾವು ನೋಡಬಹುದಾಗಿದೆ. ಹೌದು ಪ್ರಿಯರೇ, ನಾವು ಇಲ್ಲಿ ಆಕೆಯ ಶ್ರದ್ಧೆ ಮತ್ತು ಆಕೆ ಬಲಶಾಲಿ ಎಂಬುದಾಗಿಯೂ ಕಠಿಣ ಪರಿಶ್ರಮಿ ಎಂಬುದಾಗಿಯೂ ನಾವು ಈ ಒಂದು ಆಕ್ಟಿಂದ ನಾವು ತಿಳಿಯಬಹುದಾಗಿದೆ. ಪ್ರಿಯರೇ, 10 ಒಂಟೆಗಳು ಮತ್ತು ಅವುಗಳ ನೀರು ಸೇವನೆ ತಮಾಷೆಯ ವಿಷಯವಲ್ಲ, ಮಾತಲ್ಲ. ಆಕೆ ತೋರಿದ ಈ ಶ್ರದ್ಧೆ ಮತ್ತು ಕಠಿಣ ಪರಿಶ್ರಮಿಯ ಗುಣ ಆಕೆ ಆಶೀರ್ವಾದಿತಳಾಗುವಂತೆ ಮಾಡಿತು ಎಂಬುದರಲ್ಲಿ 2 ಮಾತಿಲ್ಲ. ಕರ್ತನಲ್ಲಿ ಪ್ರಿಯರೇ, ಅಷ್ಟಲ್ಲದೆ ಆಕೆ ಧೈರ್ಯವಂತೆಯೂ ಹೌದು. ಅಪರಿಚಿತ ವ್ಯಕ್ತಿ ಅಪರಿಚಿತ ಜಾಗಕ್ಕೆ ಮದುವೆ ಆಗಲು ತನ್ನ ಮನೆಯಿಂದ ತಕ್ಷಣ ಹೊರಡಲು ಕೇಳಿದಾಗ ಅವಳು ತಕ್ಷಣ ಒಪ್ಪಿಕೊಂಡದ್ದು ಮತ್ತು ಆ ಧೈರ್ಯ ತೋರಿಸಿದ ಧೈರ್ಯ ಅಲ್ಲಿ ನಾವು ನೋಡ್ತೇವೆ. ಅಲ್ಲಿ ಇದ್ದದ್ದು ಅಪರಿಮಿತ ನಂಬಿಕೆ ಕಾಣುತ್ತೆ. ಆ ಧೈರ್ಯದಲ್ಲಿ ತನ್ನ ತಂದೆಯ ಮನೆಯಿಂದ ತಕ್ಷಣವೇ ಹೊರಟ ಆಕೆಯ ಧೈರ್ಯದೊಂದಿಗೆ ಕರ್ತನ ಮೇಲಿದ್ದ ನಂಬಿಕೆಯೂ ಕಾಣಬರುತ್ತೆ. ಪ್ರಿಯರೇ, ಈಸಾಕನು ಮತ್ತು ರೆಬೇಕಳ ವೃತ್ತಾಂತದಲ್ಲಿ ನಂಬಿಕೆ, ಧೈರ್ಯ ಮತ್ತು ನಿಜವಾದ ಪ್ರೀತಿಯು ಎದ್ದು ಕಾಣುತ್ತದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಪರಾತ್ಪರನಾದ ತಂದೆಯಾದ ದೇವರು ಎಷ್ಟು ವಿಶ್ವಾಸಾರ್ಹನೆಂಬುದು ನೆನಪಿಸುತ್ತದೆ ಕೂಡ. ಆಕೆ ಬಂಜೆಯಾದ ಕಾರಣ ಈಸಾಕನು ತನ್ನಾಕೆಗಾಗಿ ಕರ್ತನನ್ನ ಬೇಡಿಕೊಂಡಾಗ, ಇಲ್ಲಿ ಚೆನ್ನಾಗಿ ಕೇಳಿಸ್ಕೊಳ್ಳಿ ಕರ್ತನಲ್ಲಿ ಪ್ರಿಯರೇ, ಆಕೆ ಬಂಜೆಯಾದ ಕಾರಣ ಆಕೆಯ ಗಂಡನಾದ ಈಸಾಕನು ತನ್ನಾಕೆಗಾಗಿ ಕರ್ತನನ್ನ ಬೇಡಿಕೊಂಡಾಗ ಆತನು ಈಸಾಕನ ವಿಜ್ಞಾಪನೆಯನ್ನ ಕೇಳಿ ಆಕೆಯನ್ನು ಆಶೀರ್ವದಿಸಿದ ಕಾರಣ ಗರ್ಭಧರಿಸಿದ ರೆಬೇಕಳು. ಪ್ರಿಯರೇ, ನಾವು ಎಷ್ಟೋ ಮನೆಗಳಲ್ಲಿ, ಎಷ್ಟೋ ಕುಟುಂಬಗಳಲ್ಲಿ ಇವತ್ತಿನ ದಿನಗಳಲ್ಲಿ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸ್ತಿದ್ದೇವೆ. ಒಂದು ಕ್ಷಣ ದೇವರ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಟು ತನ್ನ ಮನೆ ಆಕೆಗಾಗಿ, ತನ್ನ ಕುಟುಂಬದ ಒಂದು ವಂಶವನ್ನ ಬೆಳೆಸುವುದಕ್ಕೋಸ್ಕರವಾಗಿ, ತನ್ನ ಕುಟುಂಬದ ಒಂದು ಉಡುಗೊರೆಗಾಗಿ ಮನೆಯಾತನಾದಂಥ
ಗಂಡು ಮಕ್ಕಳು ದೇವರ ಸನ್ನಿಧಾನದಲ್ಲಿ ಮೊಣಕಾಲೂರಿ ಪ್ರಾರ್ಥಿಸುವುದಾದರೆ ಆ ಆಶೀರ್ವಾದವು ಖಂಡಿತವಾಗಿಯೂ ಒದಗಿ ಬರುತ್ತದೆ ಎಂಬುದನ್ನು ನಾವಿಲ್ಲಿ ನೋಡ್ತೇವೆ. ಈ ಸಾಕನ ವಿಜ್ಞಾಪನೆಯನ್ನ ದೇವರು ಕೇಳಿ ಆ ಮೂಲಕವಾಗಿ ಆಶೀರ್ವದಿಸಿದ ಕಾರಣ ಗರ್ಭಧರಿಸಿದಾಳೆ ರೆಬೇಕಳು. ಹೌದು, ಮತ್ತೊಂದು ಸಮಯದಲ್ಲಿ ಆಕೆಯ ಗರ್ಭದಲ್ಲಿದ್ದ 2 ಶಿಶುಗಳು ಒಂದನ್ನೊಂದು ನೂಕಿಕೊಂಡಾಗ ನಾ ಬದುಕಲು ಸಾಧ್ಯವಿಲ್ಲ ಎಂಬ ಮಾನಸಿಕ ಸ್ಥಿತಿಗೆ ಹೋಗಿ ಕರ್ತನ ಸನ್ನಿಧಾನದಲ್ಲಿ ವಿಚಾರಿಸುವುದಕ್ಕೆ ಬಂದ ಆಕೆಗೆ ಕರ್ತನೇ ಸ್ವತಃ ನುಡಿದಂತೆ ನಿನ್ನ ಗರ್ಭದಲ್ಲಿ 2 ಜನಾಂಗಗಳು ಅವೆ. ಆದಿಕಾಂಡ 25-23 ನೋಡಿದಾಗ ನಾವು ತಿಳಿಯಬಹುದಾಗಿದೆ. ಆಕೆ ಇಲ್ಲಿ ಧೈರ್ಯವುಳ್ಳ, ನಂಬಿಕೆಯುಳ್ಳ ತಾಯಿಯಾಗಲು ಕಾದ ಹೆಣ್ಣಾಗಿ ಕಾಣುತ್ತಿದ್ದಾಳೆ ಪ್ರಿಯರೇ. ಹೌದು ಪ್ರಿಯರೇ, ಕರ್ತನ ವಾಗ್ದಾನಕ್ಕನುಸಾರವಾದ ಭವಿಷ್ಯವನ್ನ ಪೂರೈಸುವ ಹೊಣೆಗಾರಿಕೆ ವಂಚನೆಯ ಹೊರತಾಗಿಯೂ ದೇವರ ವಾಗ್ದಾನಕ್ಕೆ ಹೊಂದಿಕೆಯಾಗುವಂತೆ ಏಸಾವನ ಬದಲಿಗೆ ಯಾಕೋಬನನ್ನ ಸಿದ್ಧ ಮಾಡಿದ ಯೋಜನೆ, ಇವೆಲ್ಲವುಗಳನ್ನು ನೋಡುವುದಾದರೆ ಹೆಂಡತಿಯಾಗಿ, ತಾಯಿಯಾಗಿ, ಸತ್ಯ ದೇವರ ಆರಾಧಕಳಾಗಿ ಅವಳ ಯಶಸ್ಸು, ಅವಳ ಹೆಸರಿನ ರೆಬೇಕಾ ಎಂಬ ಹೆಸರಿಗೆ ತಕ್ಕಂತೆ ದೃಢವಾಗಿ ಬದುಕನ್ನ ಕಟ್ಟಿ ಆಳವಾದ ನಂಬಿಕೆಯೊಡನೆ ಕಟ್ಟಲ್ಪಟ್ಟ ಭೌತಿಕ ಜೀವನ, ಆತ್ಮಿಕ ಜೀವನ ಎರಡನ್ನೂ ಒಂದುಗೂಡಿಸಿದ ಶಕ್ತಿಯಾಗಿ ಈಕೆಯನ್ನ ನಾವು ನೋಡಬಹುದಾಗಿದೆ ಪ್ರಿಯರೇ. ಈ ಮೇಲಿನ ಎಲ್ಲಾ ಗುಣಗಳೊಂದಿಗೆ ನಾವು ತಾಯಿಯಾಗಿ ಆಕೆ ತನ್ನ ಹಿರಿಮಗನ ಆಶೀರ್ವಾದವು ತನ್ನ ಚಿಕ್ಕ ಮಗನಿಗೆ ಸಿಗುವಂತೆ ಮಾಡಿದ ತಾಯಿಯ ಪ್ರೀತಿಯು ನಾವು ನೋಡ್ತೇವೆ. ಆದಿಕಾಂಡ 27:6-7 ಆದಿಕಾಂಡ 27:6-29 ನೋಡಿದಾಗ ಸಂಪೂರ್ಣವಾದ ಚಿತ್ರಣವನ್ನ ನಾವು ಅರಿಯಬಹುದಾಗಿದೆ ಪ್ರಿಯರ್. ರೆಬೇಕಳಂತೆ ನಾವು ಕೂಡ ನಮ್ಮ ಜೀವಿತಗಳ ಪ್ರಾರಂಭ, ಪರಿಶ್ರಮ, ಕುಟುಂಬ ಜೀವಿತಗಳಲ್ಲಿ ಕರ್ತನ ಸನ್ನಿಧಾನ, ಆತನ ಪ್ರಸನ್ನತೆಗಾಗಿ ನಾವು ಕಾದುಕೊಳ್ಳಬೇಕಾದದ್ದು ಪ್ರಾಮುಖ್ಯತೆಯಾಗಿ ಕಾಣಬರುವಂಥದ್ದಾಗಿದೆ ಪ್ರಿಯರೇ. ಕರ್ತನಲ್ಲಿ ನಂಬಿಕೆಯೊಡನೆ ನಿಜವಾದ ಕುಟುಂಬ ಪ್ರೀತಿಯ ಬಲದಲ್ಲಿ ನಾವು ಧೈರ್ಯದಿಂದ ಈ ಲೋಕದಲ್ಲಿ ಕುಟುಂಬವನ್ನ ಪ್ರಾರ್ಥನಾ ಪೂರ್ವಕವಾಗಿ ನಡೆಸುವ ಪ್ರಿಯರೇ. ಆಮೇನ್, ಆಮೇನ್. ಟೇಕ್ ಕೇರ್. ಗಾಡ್ ಬ್ಲೆಸ್.